ತಂದಂತ ಈ ಒಂದು ಐತಿಹಾಸಿಕವಾದಂತ ಯೋಜನೆ ದೇಶದ ಮಕ್ಕಳು ಆರೋಗ್ಯಕರವಾಗಿರಬೇಕು ಅಂತ ಹೇಳಿ ಇವತ್ತು ನಮ್ಮ ಸರ್ಕಾರ ಜೀವನದಲ್ಲಿ ಮಕ್ಕಳು 5 ವರ್ಷ ಒಳಗಡೆ ಇರುವಂತಹ ಪ್ರತಿಯೊಂದು ಮಗು ಕೂಡ ಇವತ್ತು ನಾವು ಈ ಲಸಿಕೆಯನ್ನು ಹಾಕಿ ಅವರ ಭವಿಷ್ಯದಲ್ಲಿ ಯಾವ ಅಂಗವೈಕಲ್ಯ ಕೂಡ ಇರಬಾರದು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನ ಆರೋಗ್ಯಕರವಾದಂತಹ ಕರ್ನಾಟಕ, ಆರೋಗ್ಯಕರವಾದಂತಹ ಭಾರತ ನಿರ್ಮಾಣ ಮಾಡಲಿಕ್ಕೆ ನಮ್ಮ ರಾಜ್ಯ ಪ್ರತಿ ಹಂತದಲ್ಲೂ ಮೊದಲನೇ ಹೆಜ್ಜೆಯನ್ನು ಇಟ್ಟಿದೆ. ಸೊ ಎಲ್ಲ ನಮ್ಮ NGOs, ನಮ್ಮ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಎಲ್ಲ ಅಧಿಕಾರಿಗಳು ಎಲ್ಲ ಕೂಡ ಬಹಳ ಉತ್ತಮವಾಗಿ ಸಹಕಾರ ಕೊಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ. ಈ ದೇಶ ಮುಕ್ತ ಪೋಲಿಯೋ ಭಾರತವನ್ನ ನಿರ್ಮಾಣ ಮಾಡಿದೆ. ಇದನ್ನ ಅಕ್ಕಪಕ್ಕ ದೇಶಗಳಿಂದ ಇದು ಒಳಗಡೆ ಬರಬಹುದು ಅನ್ನೋ ದೃಷ್ಟಿಯಿಂದ ನಾವು ಜಾಗೃತರಾಗಿ ನಾವು ಈ ಅಭಿಯಾನವನ್ನು ಮುಂದುವರಿಸ್ತಾ ಇದ್ದೇವೆ. ಸೊ ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಖಾದರ್ ಅವರು ಸಂಪೂರ್ಣವಾಗಿ ಈ ಜವಾಬ್ದಾರಿಯನ್ನು ತೆಗೆದುಕೊಂಡು ಅವರಿಗೆ ಅಪಾರವಾದಂತಹ ಅನುಭವ ಇದೆ. ಇವತ್ತು ನಾವು ಅವರು ನಮ್ಮನ್ನೇ ಆಯ್ಕೆ ಮಾಡಿಬಿಟ್ಟಿದ್ದಾರೆ. ಇರಲಿ, ದೇಶಕ್ಕೆ ರಾಜ್ಯಕ್ಕೆ ಕೊಡುವಂತ ಸಂದೇಶ ಮುಖ್ಯಮಂತ್ರಿ ಮನೆಯಿಂದನೇ ಪ್ರಾರಂಭ ಆಗಿದೆ ಅಂತ ಹೇಳಿ ಅವರು ಪ್ರಾರಂಭ ಮಾಡಿದ್ದಾರೆ. ನಾನು ಅವ್ರಿಗೂ ಅಭಿನಯಿಸ್ತೇನೆ. ಇದನ್ನೆಲ್ಲ ಸೌಲಭ್ಯವನ್ನ ಹಳ್ಳಿಲಿ ಗುಡ್ಡಗಾಡು ಪ್ರದೇಶದಲ್ಲಿ ಇರುವಂತಹ ಎಲ್ಲ ಮಕ್ಕಳು ಕೂಡ ಇದಕ್ಕೆ ಉಪಯೋಗಿಸಿಕೊಳ್ಳಲಿಕ್ಕೆ ಬೇರೆ ತಂದೆ ತಾಯಂದಿರು, ಬೇರೆ ಹಿರಿಯರು, NGOಗಳಿಗೆಲ್ಲ ಸಹಕಾರ ಕೊಡಬೇಕು. ಯಾರು ಕೂಡ ಈ ಅವಕಾಶವನ್ನ ತಪ್ಪಿಸ್ಕೊಳ್ಬಾರದು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸರ್, ಮೊಮ್ಮಗಳಿಗೆ ಹಾಕಿದ್ರೆ ಸರ್ ಲಸಿಕೆ? ನನ್ನ ಮನೇಲೆ ಫಸ್ಟ್ ಜನರು ಇದ್ರೆ ನಾವಲ್ವಾ, ಖಂಡಿತ ಲಸಿಕೆ ಇವತ್ತು ಹಾಕ್ತಾರೆ. ನೀವೇ ಹಾಕಿದ್ರ ಮೊಮ್ಮಗಳಿಗೆ? ಮೀಡಿಯಾ ಮುಂದೆ ಅಲ್ಲ, ನೋಡೋಣ ಅದನ್ನ ನಮ್ಮ ಖಾದರ್ ಸಾಹೇಬ್ ಮಾಡ್ತಾರೆ.